ಇದು ಸಮಸ್ತ ನಾಡಿನ ಮನುಕುಲಕ್ಕೆ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ನಮ್ಮ ಮನುಕುಲಕ್ಕೆ ಶಾಂತಿ, ಸುಖ, ಆಯಸ್ಸು ಎಲ್ಲ ಕೊಟ್ಟು ಆ ಭಗವಂತ ಆಶೀರ್ವಾದಿಸಲಿ. ಅಖಿಲ ವೃದ್ಧಾಶ್ರಮದಲ್ಲಿ ಹೊಸ ಬಟ್ಟೆಯನ್ನು ಕೊಡಿಸಿ ಅವ್ರ ಜೊತೆಯನ್ನು ಹಬ್ಬವನ್ನು ಆಚರಿಸಿದ್ವಿ. ಮತ್ತು ಇಲ್ಲಿ ಬಂದು ಬುದ್ಧಿವಂತ ಮಕ್ಕಳ ಹಾಸ್ಟೆಲ್ಗಳಲ್ಲಿ ಬಂದು ಅನ್ನದಾನವನ್ನು ಅವ್ರ ಜೊತೆ ಅವ್ರಿಗೆಲ್ಲ ಬಡಿಸಿ ನಾವು ತಿಂದು ಸಂತೋಷ ಪಡ್ತಾ ಇದ್ವಿ. ನಮ್ಮ ಮನುಕುಲಕ್ಕೆ ಭಗವಂತನ ಆಶೀರ್ವಾದ ಸಿಗಲಿ. ಸೇವೆ ಮಾಡೋರು ಮಾಡುವಂತಹ ಅವಕಾಶ ಮಾಡಿಕೊಟ್ಟಂಥ ಇಲ್ಲಿನ ಆಡಳಿತ ಮಂಡಳಿಯವರಿಗೆ ಕೂಡ ನನ್ನ ಧನ್ಯವಾದಗಳು. ಸೇವೆ ಮಂಡಳಿಗೂ ಕೂಡ ನಮ್ಮ ಕೃತಜ್ಞತೆಗಳು. ನಮಗೂ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಮೀಡಿಯಾ ಬಾಂಧವರಲ್ಲಿ ವಂದಿಸುತ್ತಾ, ಏನು ಈ ದಿನ ಈ ಆಶ್ರಮದಲ್ಲಿ ಮಕ್ಕಳಿಗೆ ಊಟ ಬಡಿಸುವ ಒಂದು ಸಂತೋಷ, ಇಷ್ಟೊಂದು ಅವರು ಊಟ ಅವರು ತಿನ್ನೋದಕ್ಕೂ ಆಗದೆ ಇರುವಂತ ಬುದ್ಧಿನ ಮಕ್ಕಳನ್ನ ಇಲ್ಲಿ ನೋಡ್ಕೊಳ್ತಾ ಇದಾರಲ್ವ, ಇಲ್ಲಿ ಸ್ಟಾಫ್ ಏನಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಪ್ಪ ಅಂದ್ರೆ ಹುಟ್ಟಿಸಿದ ತಂದೆ ತಾಯಿ ಕೂಡ ನಾವು ಇಷ್ಟೊಂದು ಮಕ್ಕಳನ್ನು ಸೇವೆ ಮಾಡೋದು ಕಷ್ಟ ಅನಿಸ್ಬಿಟ್ಟು ನಾವು ತಂದೆ ಇಂತ ಕಡೆ ಬಿಟ್ಬಿಡ್ತೀವಿ. ಬಟ್ ಅವರು ಎಷ್ಟೊಂದು ಮನಸ್ಸು ದೊಡ್ಡದಾಗಿದ್ರೆ ಇಂತಹ ಮಕ್ಕಳಿಗೆಲ್ಲ ಸೇವೆ ಮಾಡಿಕೊಂಡು ಅವ್ರಿಗೆ ಪ್ರತಿ ದಿನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರಿಗೆ ಸೇವೆ ಮಾಡ್ತಾರಲ್ಲ, ಇವ್ರದೊಂದು ದೊಡ್ಡ ಮನಸ್ಸು. ಇವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಹೇಳ್ಬೇಕಂದ್ರೆ, ಯಾವುದೇ ಕಾರ್ಯಕ್ರಮ ಆಗ್ಲಿ, ಬೇರೆ ಎಲ್ಲಾದ್ರೂ ನನ್ನ ಸ್ನೇಹಿತರಿಗಾಗ್ಲಿ, ಯಾರೇ ಅನುದಾನಿಗಳಿದ್ರೂ ಸಹ ಈ ಜಾಗಕ್ಕೆ ಮತ್ತೊಮ್ಮೆ ನಾನು ಕರ್ಕೊಂಡ್ಬಂದು ಅವ್ರ ಕೈಲಿ ಸೇವೆ ಎಲ್ಲ ಮಾಡಿಸ್ತೀನಿ. ನನ್ನ ಕೈಲಿ ಆದಷ್ಟು ಸಹಾಯ. ಬಟ್ ನಾವೇನಿಲ್ಲಿ ಸಂಘಟಿಗರು, ಮಹಾನಾಯಕ ಯುವಶಕ್ತಿ ಸಂಘ ಎಲ್ಲಾ ಸದಸ್ಯರುಗಳು ಇಲ್ಲಿ ಏನ್ ಬಂದಿದೀವೋ ಅವ್ರವ್ರ ಕೈಯಲ್ಲಿ ಆದಷ್ಟು ಸಹಾಯನ ಮುಂದಿನ ದಿನಗಳಲ್ಲಿ ಈ ಆಶ್ರಮದಾಗ್ಲಾಗ್ಲಿ ವೃದ್ಧಾಶ್ರಮಗಳಿಗಾಗ್ಲಿ ಇನ್ನು ಮುಂದೆ ನಾವು ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ಅಂತ ಹೇಳ್ತಾ, ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಜೈ ಭೀಮ್, ಜೈ ಹಿಂದ್. ವಿಶೇಷವಾಗಿ ಇಂಥ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಿರುವಂತಹ ನಮ್ಮ ರಾಜೇಶ್ವರಿ ಅಕ್ಕನವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕಂದ್ರೆ ಅವ್ರು ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ರು. ನಾವು ಏನೋ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿದ್ದೀವಿ. ಬಟ್ ಇಲ್ಲಿನ ಪರಿಸ್ಥಿತಿ ಬಂದು ನೋಡಿದ ಮೇಲೆ ನಿಜವಾಗ್ಲೂ ಹೃದಯ ಒಡೆದೋಗುತ್ತೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇಂತಹ ಜಾಗವನ್ನು ಪರಿಚಯ ಮಾಡಿಕೊಟ್ಟಿದ್ದ ನಮ್ಮ ರಾಜೇಶ್ವರಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್.